ನೋಡಿ ಕಡೆಗೂ ಕೂಡ ಈಗ ಸದನಕ್ಕೆ ಟಗರು ಖ್ಯಾತಿಯ ಸಿದ್ದರಾಮಯ್ಯ ಬಂದಿದ್ದಾರೆ. ಸಿದ್ದರಾಮಯ್ಯ ಎರಡನೇ ದಿನದ ವಿಧಾನಸಭೆಯ ಕಲಾಪದಲ್ಲಿ ಭಾಗಿಯಾಗಿದ್ದಾರೆ. ನೋಡಿ ಅವರು ಬರ್ತಾರಾ ಇಲ್ವಾ ಅನ್ನುವಂಥ ಅನುಮಾನ ಇತ್ತು. ಈಗ ಕಡೆಗೂ ಕೂಡ ಸದನಕ್ಕೆ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಯಾಕಂದ್ರೆ ಮುನಿಸ್ಕೊಂಡಿದ್ರು ಸಿದ್ದರಾಮಯ್ಯ. ಈಗ ಸದನಕ್ಕೆ ಬಂದಿದ್ದಾರೆ. ಎರಡನೇ ದಿನದ ವಿಧಾನಸಭಾ ಕಲಾಪದಲ್ಲಿ ಸಿದ್ದು ಭಾಗಿಯಾಗಿದ್ದಾರೆ. ವಿಧಾನಸಭೆಯಲ್ಲಿ ನೇರವಾಗಿ ಹಿಂದಿನ ಸಾಲಿಗೆ ಸಿದ್ದು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸದನಕ್ಕೆ ಸಿದ್ದು ಎಂಟ್ರಿಯ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಸದನಕ್ಕೆ ಸಿದ್ದು ಎಂಟ್ರಿಯ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿಟ್ಟುಸಿರು ಬಿಟ್ಟಿರುವಂಥದ್ದು. ಅಂದ್ರೆ ಸಿದ್ದರಾಮಯ್ಯ ಗೈರಿನ ಬಗ್ಗೆ ನಾನಾ ರೀತಿಯ ಸುದ್ದಿಗಳು ಸೌಂಡ್ ಮಾಡ್ತಾ ಇತ್ತು. ಈ ಊಹಾಪೋಹಗಳಿಗೆ ಚಕ್ಕಿಟ್ಟಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಕಡೆ ಸಾಲಿನಲ್ಲಿ ಕೂತು ಕಲಾಪದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಕುಳಿತಂತಹ ಆಸನದಲ್ಲಿ ಈಗ ಸಿದ್ದರಾಮಯ್ಯ ಆಸೀನರಾಗಿದ್ದಾರೆ. ಯಡಿಯೂರಪ್ಪ ಸಿಎಂ ಸ್ಥಾನ ತೊರೆದ ಮೇಲೆ ಹಿಂದಿನ ಸಾಲಿನಲ್ಲಿ ಆಸೀನರಾಗಿದ್ರು. ಈಗ ಸಿದ್ದರಾಮಯ್ಯ ಕೂಡ ಸಿಎಂ ಸ್ಥಾನದಿಂದ ಕೆಳಗೆ ಇಳಿದ ಮೇಲೆ ಹಿಂಬದಿ ಸಾಲಿಗೆ ಶಿಫ್ಟ್ ಆಗಿದ್ದಾರೆ. ಅಂದ್ರೆ ಏನು ಯಡಿಯೂರಪ್ಪ ಕೂತಂತಹ ಸಾಲು ಆಗ ಏನು ಅವರು ಸಿಎಂ ಸ್ಥಾನವನ್ನು ತೊರೆದು ಎರಡನೇ ಸಾಲಿನಲ್ಲಿ ಕುಳಿತುಕೊಂಡಿದ್ರು. ಈಗ ಅದೇ ರೀತಿಯಲ್ಲಿ ಸಿಎಂ ಕೂಡ ಅಂದ್ರೆ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಬಿಟ್ಟುಕೊಟ್ಟ ನಂತರವಾಗಿ ಈಗ ಎರಡನೇ ಸಾಲಿಗೆ ಬಂದು ಕುಳಿತಿರುವಂಥದ್ದು. ನೇರವಾಗಿ ಎರಡನೇ ಸಾಲಿಗೆ ಹೋಗಿ ಕುಳಿತುಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಒಂದು ಗೈರು ವಿಚಾರವಾಗಿ ಸಾಕಷ್ಟು ಸುದ್ದಿಗಳು ಸೌಂಡ್ ಮಾಡ್ತಾ ಇತ್ತು. ಹಾಗಾಗಿ ಈಗ ಸಿದ್ದರಾಮಯ್ಯ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ ಸದನಕ್ಕೆ ಬಂದಿದ್ದಾರೆ. ಏನು ಮಾಜಿ ಸಿಎಂ ಸಿದ್ದರಾಮಯ್ಯ ಸದನಕ್ಕೆ ಬಂದ ಕೂಡಲೇ ಡಿ ಕೆ ಶಿವಕುಮಾರ್ಗೆ ನಿಟ್ಟುಸಿರು ಬಿಟ್ಟಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಬಂದ ತಕ್ಷಣ ನೇರವಾಗಿ ಎರಡನೇ ಸಾಲಿಗೆ ಹೋಗಿ ಕುಳಿತುಕೊಳ್ಳುವಂಥದ್ದು. ಇದು ಎರಡನೇ ದಿನದ ಕಲಾಪ. ಇವತ್ತಿನ ಒಂದು ಕಲಾಪಕ್ಕೆ ಸಿದ್ದರಾಮಯ್ಯ ಆಗಮಿಸಿರುವಂಥದ್ದು. ಆಗಮಿಸಿ ಎರಡನೇ ಸಾಲಿಗೆ ಹೋಗಿ ಆಸೀನರಾಗಿದ್ದಾರೆ. ಅಂದರೆ ಏನು ಮುಂದೆ ಮೊದಲನೇ ಸಾಲಿನಲ್ಲಿ ಕೂತ್ಕೊಳ್ತಾ ಇದ್ರು. ಆದರೆ ಈಗ ಸಿಎಂ ಸ್ಥಾನವನ್ನು ಬಿಟ್ಟುಕೊಟ್ಟ ನಂತರವಾಗಿ ಎರಡನೇ ಸ್ಥಾನಕ್ಕೆ ಅಂದರೆ ಎರಡನೇ ಒಂದು ಸಾಲಿಗೆ ಬಂದು ಕುಳಿತುಕೊಳ್ತಾ ಇರುವಂಥದ್ದು. ಸದನಕ್ಕೆ ಸಿದ್ದು ಎಂಟ್ರಿ ಕೊಟ್ಟಂತಹ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ಗೆ ಎಲ್ಲೋ ಒಂದು ಕಡೆ ಸದ್ಯ ಬಂದ್ರಲ್ಲ ಅನ್ನುವಂಥದ್ದು ಸಮಾಧಾನ ಆಗಿದೆ. ಸಿದ್ದರಾಮಯ್ಯ ಗೈರಿನ ಬಗ್ಗೆ ನಾನಾ ರೀತಿಯ ಸುದ್ದಿಗಳು ಸೌಂಡ್ ಮಾಡ್ತಾ ಇತ್ತು. ಮುನಿಸ್ಕೊಂಡಿದ್ದಾರೆ. ಈ ಒಂದು ಅಧಿವೇಶನಕ್ಕೆ ಬರೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ನೋಡಿ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಸದನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎರಡನೇ ದಿನದ ಒಂದು ಅಧಿವೇಶನಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಕಡೆಗೂ ಕೂಡ ಸಿದ್ದರಾಮಯ್ಯ ನೀವು ಗಮನಿಸ್ತಾ ಇರಬಹುದು. ಅಂದರೆ ಸದನಕ್ಕೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯನವರು. ಎರಡನೇ ದಿನದ ಸದನಕ್ಕೆ ಆಗಮಿಸಿ ಇಲ್ಲಿ ಎರಡನೇ ಸಾಲಿನಲ್ಲಿ ಯಡಿಯೂರಪ್ಪನವರು ನೋಡಿ ಅವರು ಕೂಡ ಸಿಎಂ ಸ್ಥಾನವನ್ನ ಬಸವರಾಜ ಬೊಮ್ಮಾಯಿಗೆ ಬಿಟ್ಟುಕೊಟ್ಟ ನಂತರವಾಗಿ ಎರಡನೇ ಸಾಲಿನಲ್ಲಿ ಹೋಗಿ ಕುಳಿತುಕೊಳ್ತಾ ಇದ್ರು ಅಧಿವೇಶನದಲ್ಲಿ. ಈಗ ಏನು ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಅವರ ಸಿಎಂ ಸ್ಥಾನವನ್ನ ಡಿ ಕೆ ಶಿವಕುಮಾರ್ಗೆ ಬಿಟ್ಟುಕೊಟ್ಟ ನಂತರ ಎರಡನೇ ಸಾಲಿನಲ್ಲಿ ಆಸೀನರಾಗಿದ್ದಾರೆ.